ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ ಬೇಕು ಅಂತ ಹೇಳಿ, ಫಸ್ಟಿಗೆ ಟೊಮೆಟೊ, ಇದು ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳಕ್ಕೆ, ಮತ್ತು ಇದು ಹೋಲ್ ಸ್ಪೈಸಸ್ಸು, ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ, ಕಾಳುಮೆಣಸು ಮತ್ತು ಗೋಡಂಬಿ ಬೇಕಿದ್ದರೆ, ಬೇಡ ಅಂದರೆ ಬೇಡ ಗೋಡಂಬಿ, ಮತ್ತು ಮಶ್ರೂಮ್ ನಾನು 2 ಪ್ಯಾಕ್ ತೊಗೊಂಡಿದ್ದೆ. ಅದು ಪ್ಯಾಕ್ ಸಿಗುತ್ತಲ್ಲ ಆ ಥರ. ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಅದೇ ಹಾಕಿ, ಇದ್ರ ಜೊತೆಗೆ ಏನು ಪೇಸ್ಟ್ ಮಾಡಬೇಕು ಅಂತಿಲ್ಲ. ಇದನ್ನು ಕೊತ್ತಂಬರಿ ಪುದೀನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು, ತುಪ್ಪನಾರು ಹಾಕ್ಕೊಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹೋಲ್ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ, ಜೀರಿಗೆ, ಕಾಳುಮೆಣಸು ಮತ್ತು ಏಲಕ್ಕಿ, ಚಕ್ಕೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಂಗೆ ತಿರುಗಿಸ್ಕೊಂಡ್ಬಿಟ್ಟು ಈರುಳ್ಳಿನೂ ಮತ್ತು ಹಸಿರು ಮೆಣಸು ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಆ ಪೇಸ್ಟಿನ ಜೊತೆನೇ ಹಸಿರು ಮೆಣಸಿನ್ಕಾಯಿ ನಾವು ಖಾರ ಮಾಡ್ಕೊತೀವಿ ಅಂದರೆ ಅದಕ್ಕೂ ಹಾಕ್ಕೊಬೋದು. ಇಲ್ಲ ಬೇಡ ಅಂತಂದರೆ ಹೀಗೆ ಇದಕ್ಕೆ ಹಾಕ್ಕೊಬೋದು. ಒಗ್ಗರಣೆಗೆ ಇಡಿನೇ ಸ್ವಲ್ಪ ಕಟ್ ಮಾಡಿ, ಆಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಟೊಮೆಟೊ ಬೇಗ ಕರಗುತ್ತೆ. ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ, ನಾನು 3 ಲೋಟ ಅಕ್ಕಿದು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸೈಜಿಂದು, ಮತ್ತು 3 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಬೇಕು. ಟೊಮೆಟೊ ಚೆನ್ನಾಗಿ ಕರಗಿ ಬೇಯಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಹಳದಿ ಹಾಕ್ಕೊತಾ ಇದ್ದೀನಿ. ಹಳದಿನೂ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದು ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು ಅನ್ನುವಾಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಕೊತ್ತಂಬರಿ, ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕಿಬಿಟ್ಟು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು. ಇದಕ್ಕೆ ಇನ್ನೇನು ಬೇರೆ ಮಸಾಲ ಏನು ಬೇಡ. ಇದೇ ಚೆನ್ನಾಗಾಗುತ್ತೆ ಸ್ಮೆಲ್ಲೆಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯುತ್ತೆ ಖಾರದ ಪುಡಿ ಎಲ್ಲ ಎಣ್ಣೆ ನೀವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಬೋದು. ನಾನು ಸ್ವಲ್ಪ ಬೆಳಗ್ಗೆ ಮುಂಚೆ ತಿಂಡಿಗೆ ಮಾಡ್ತಿದ್ನಲ್ಲ, ಎಣ್ಣೆ ಜಾಸ್ತಿ ಬೇಡ ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿದ್ದೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಹಾಕೋಣ ಅಂದ್ಕೊಂಡು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೆ. ನೀವು ಜಾಸ್ತಿ ಎಣ್ಣೆ ಹಾಕ್ಕೊತೀರಂದರೆ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಮಶ್ರೂಮ್ ಹಾಕಿರೋದು ಸ್ಕಿಪ್ ಆಗಿದೆ. ಈ ಮಸಾಲಕ್ಕೇ ಮಶ್ರೂಮ್ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಅದೊಂದು ಸ್ವಲ್ಪ ನೀರು ಬಿಟ್ಟ ಮೇಲೆ ಆಮೇಲೆ ನೀರು ಹಾಕ್ಕೊಬೇಕು. ನಾನು 3 ಲೋಟ ಅಕ್ಕಿಗೆ 5 ಲೋಟ ನೀರು ಬಿಸಿ ಮಾಡಿ ಹಾಕ್ಕೊಂಡಿದ್ದೆ. ನೀವು ಅದೇ ಎಷ್ಟು ಮೆಜರ್ಮೆಂಟಲ್ಲಿ ಮಾಡ್ತೀರಾ ಹಾಗೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಕುದಿ ಬರ್ತಿದೆ ಅನ್ನೋಷ್ಟೊತ್ತಿಗೆ ತುಪ್ಪ ಹಾಕ್ಕೊಬೇಕು ಮೇಲಿಂದ. ನಾನು ಸ್ವಲ್ಪ ಕುದಿ ಬರ್ತಾಯಿತ್ತು. ಆಮೇಲೆ ಚೆನ್ನಾಗಿ ಹಾಕಿ ತಿರುಗಿಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಬರ್ಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೀವೊಂದು ಸತಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗಿತ್ತು. ಈಸಿಯಾಗಿ, ಏನು ಪ್ರೋಸೆಸ್ ಜಾಸ್ತಿ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಮೆಜರ್ಮೆಂಟ್ ಗೊತ್ತಾದರೆ ಸಾಕು. ತುಂಬ ಚೆನ್ನಾಗಾಗಿತ್ತು. ಟೇಸ್ಟ್ ಏನು ಬೇರೆ ಅದಕ್ಕೆ ಬೇರೆ ಮಸಾಲ ಪುಡಿ ಮತ್ತು ತುಂಬ ರುಬ್ಬಿ ಎಲ್ಲ ಹಾಕ್ಕೊಬೇಕು ಅಂತೆಲ್ಲ ಏನಿಲ್ಲ. ಇಷ್ಟೇ ಸಾಕು. ಇಷ್ಟರಲ್ಲೇ ತುಂಬ ಟೇಸ್ಟಿಯಾಗಿ ಚೆನ್ನಾಗುತ್ತೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.